ಗಾಯಕ ಸೋನು ನಿಗಮ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕನ್ನಡ ಭಾಷೆಯನ್ನ ಅವಮಾನಿಸಿದ್ರ ಸೋನು ನಿಗಮ್ ಅನ್ನುವಂತ ಪ್ರಶ್ನೆ ಇದೆ. ಸೋನು ನಿಗಮ್ಗೆ ತುಂಬಾ ಪ್ರಖ್ಯಾತಿಯನ್ನ ಕೊಟ್ಟಿದ್ದು ಕನ್ನಡ ಸಾಂಗ್ಗಳನ್ನ ಆಡಿದ ಬಳಿಕ. ಅದಾದ್ಮೇಲೆ ಹಿಂದಿಲೂ ಕೂಡ ನಂತರ ಇನ್ನಷ್ಟು ಪ್ರಖ್ಯಾತಿಯನ್ನ ಗಳಿಸಿದ್ರು. ಈಗ ಅದೇ ಕನ್ನಡಕ್ಕೆ ಅವಮಾನ ಮಾಡಿದ್ರ ಈ ಸೋನು ನಿಗಮ್. ಕನ್ನಡ ಎಂದಿದ್ದಕ್ಕೆ ಪಹಲ್ಗಾಮ್ ದಾಳಿ ಆಯ್ತಾ? ಆತ ಮಾತನಾಡಿರುವಂತದ್ದಂಗಿದೆ ಸೋನು ನಿಗಮ್. ಕನ್ನಡ ಎಂದಿದ್ದಕ್ಕೆ ಪಹಲ್ಗಾಮ್ ದಾಳಿ ಆಯ್ತಾ ಅಂತ ವಿವಾದದ ಕಿಡಿ ಹೊತ್ತಿಸಿರುವಂತದ್ದು ಸೋನು ನಿಗಮ್. ಬೆಂಗಳೂರಿನಲ್ಲೇ ನಿಂತು ಕನ್ನಡಕ್ಕೆ ಅವಮಾನವನ್ನ ಮಾಡಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಸೋನು ನಿಗಮ್ ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣ್ ಗೌಡ್ರು ಖಂಡಿಸಿದ್ದಾರೆ. ನೆಕ್ಸ್ಟ್ ಇನ್ನೆಲ್ಲಿ ಅದು ಹೆಂಗ್ ಆಡ್ತೀಯ ಹಾಡು ನೋಡೋಣ ಅಂತ ಸವಾಲನ್ನ ಕೂಡ ಹಾಕಿದ್ದಾರೆ. ಕನ್ನಡ ಹಾಡು ಆಡ್ಲಿಕ್ಕೆ ಕೇಳಿದಂತ ಪ್ರೇಕ್ಷಕರು ಈ ವೇಳೆ ಸಿಡಿಮಿಡಿಗೊಂಡಿದ್ದಾರೆ ಸೋನು ನಿಗಮ್. उसके पहले से कन्नड़ आप लोगों ने हमें अब परिवार माना है। मुझे अच्छा नहीं लगा कि वहाँ पे एक लड़का जिसकी उम्र मतलब इतनी जो उसकी उम्र नहीं होगी उससे ज्यादा, तो उसके पहले से कन्नड़ गाने गा रहा हूँ और वो यहाँ पे मुझे सो रूडली थ्रेटनिंग लेके कन्नड़ा। यही कारण है पहलगाम में जो हुआ है ना, यही कारण है। आप लोगों ने हमें अब परिवार माना है। मुझे अच्छा नहीं लगा कि वहाँ पे एक लड़का जिसकी उम्र मतलब इतनी जो उसकी उम्र नहीं होगी उससे ज्यादा, तो उसके पहले से कन्नड़ गाने गा रहा हूँ और वो यहाँ पे मुझे सो रूडली थ्रेटनिंग लेके कन्नड़ा। यही कारण है पहलगाम में जो हुआ है ना, यही कारण है। आप लोगों ने हमें अब परिवार माना है। मुझे अच्छा नहीं लगा कि वहाँ पे एक लड़का जिसकी उम्र मतलब इतनी जो उसकी उम्र नहीं होगी उससे ज्यादा, तो उसके पहले से कन्नड़ गाने गा रहा हूँ और वो यहाँ पे मुझे सो रूडली थ्रेटनिंग लेके कन्नड़ा। यही कारण है पहलगाम में जो हुआ है ना, यही कारण है। आप लोगों ने हमें अब परिवार माना है। ನೋಡ್ತಾ ಇದ್ರಲ್ಲ ಆತನ ಮಾತುಗಳನ್ನ, ಕನ್ನಡದ ಬಗ್ಗೆ ಅವಮಾನ ಮಾಡುವಂತ ರೀತಿಯಲ್ಲಿ ಮಾತನಾಡಿದ್ದಾನೆ. ಸೊ ಹೀಗಾಗಿ ಆತನಿಗೆ ರೆಸ್ಪೆಕ್ಟ್ ಕೊಡಬೇಕಾ ಬೇಡವಾ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ. ಬಿಕಾಸ್ ಸೋನು ನಿಗಮ್ ಹಾಡುಗಳು ಅಂದ್ರೆ ಎಲ್ಲರೂ ಕೂಡ ದೊಡ್ಡ ಫ್ಯಾನ್ಸ್ಗಳೇ ಸೋನು ನಿಗಮ್ಗೆ. ಆದ್ರೆ ಈಗ ಅದೇ ಕನ್ನಡಕ್ಕೆ ಅವಮಾನ ಆಗುವ ರೀತಿಯಲ್ಲಿ ಮಾತನಾಡಿರುವಂತದ್ದು ಸೋನು ನಿಗಮ್. ಗಾಯಕ ಸೋನು ನಿಗಮ್ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಕಿಡಿಕಾರಿದೆ. ಗಾಯಕನ ವಿರುದ್ಧ ಕರವೇ ನಾರಾಯಣಗೌಡ ಕಿಡಿಕಾರಿದ್ದಾರೆ. ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಲಿಕ್ಕೆ ಆಗ್ರಹವನ್ನ ಮಾಡಿರುವಂತದ್ದು. ನಿನ್ನೆ ಎಕ್ಸ್ನಲ್ಲಿ ಪೋಸ್ಟ್ ಅನ್ನು ಮಾಡಿದ್ರು ನಾರಾಯಣ್ ಗೌಡ್ರು. ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಯಾವುದಾದ್ರೂ ನಿರ್ಮಾಪಕ ಈತನನ್ನ ಕರ್ಸಿ ಆಡೋದಾದ್ರೆ ಅದ್ಯಾರು ಧೈರ್ಯ ಮಾಡ್ತಾರೋ ನೋಡ್ತೀವಿ ಅಂತ ಸವಾಲನ್ನ ಹಾಕಿದ್ದಾರೆ. ಇನ್ನೆಲ್ಲಾದ್ರೂ ಈತ ಬಂದು ಕನ್ನಡದಲ್ಲಿ ಎಲ್ಲಾದ್ರೂ ಒಂದು ಶೋ ಕೊಡ್ಲಿ ನೋಡೋಣ ಅಂತ ಸವಾಲನ್ನ ಕೂಡ ಹಾಕಿದ್ದಾರೆ. ಪಾಠ ಕಲಿಸ್ಬೇಕಲ್ಲ, ಯಾಕೆಂದ್ರೆ ಇಲ್ಲೇ ತಿಂದು ತೇಗಿ ಎಲ್ಲ ಮಾಡಿಕೊಂಡು ಈಗ ಇಲ್ಲಿಗೆ ಉಗ್ದೋಗ್ತೀನಿ ಅಂದ್ರೆ ಕನ್ನಡದವರು ಪಹಲ್ಗಾಮ್ ದಾಳಿಗೆ ಹೇಗೆ ಕಾರಣ ಆಗ್ತಾರೆ? ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ಲಿ ಅವನು. ಕನ್ನಡದ ಅನ್ನ ತಿಂದು ಈ ರೀತಿ ಮಾತನಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ನಾರಾಯಣ್ ಗೌಡ್ರು. ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ, ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕನ್ನಡಿಗರನ್ನ ಕೀಳಾಗಿ ಕಂಡಿರುವಂತದ್ದು ಮಾತ್ರ ಅಲ್ಲ, ಕನ್ನಡಿಗರನ್ನ ದೇಶದ್ರೋಹಿಗಳ ರೀತಿಯಲ್ಲಿ ಬಿಂಬಿಸಿದ್ದಾನೆ ಆತ. ಕನ್ನಡಿಗರನ್ನ ಖಳನಾಯಕರನ್ನಾಗಿ ಮಾಡುವ ಹುನ್ನಾರ ಅಂತ ಕಿಡಿಕಾರಿದ್ದಾರೆ. ಸ್ವತಃ ನಾರಾಯಣ್ ಗೌಡ್ರೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಿಜಕ್ಕೂ ಹೇಸಿಗೆ ಅನ್ಸುತ್ತೆ ಈತನ ಮಾತುಗಳನ್ನ ನೋಡ್ತಾ ಇದ್ರೆ. ಇಲ್ಲೇ ತಿಂದು ಉಂಡು ತೇಗಿ ಎಲ್ಲ ಮಾಡಿ ಈಗ ಕನ್ನಡದ ಬಗ್ಗೆನೇ ಅವಮಾನ ಮಾಡ್ತಾರೆ ಅಂದ್ರೆ ಏನ್ ಅರ್ಥ, ಏನಾಗ್ಬಿಟ್ಟಿದೆ ಇವ್ರಿಗೆ ಅಂತ. ಅಲ್ಲ, ಅದನ್ನೇ ಕನ್ನಡಿಗರ ಹೃದಯ ಶ್ರೀಮಂತಿಕೆ ಅನ್ನೋದನ್ನ ಹೊರಗಡೆಯಿಂದ ಬಂದಂತ ಜನ ಹೇಗೆ ದುರ್ಬಳಕೆ ಮಾಡ್ಕೋತಾರೆ ಅನ್ನೋದಕ್ಕೆ ಇವನು ಒಬ್ಬ, ಸೋನು ನಿಗಮೂ ಒಬ್ಬ. ಇವನು ಕನ್ನಡಿಗರನ್ನ ಕಾಶ್ಮೀರದ ಘಟನೆಗೆ ಹೋಲಿಕೆ ಮಾಡ್ತಾರೆ. ಕರ್ನಾಟಕದಲ್ಲಿ ಕಾರ್ಯಕ್ರಮ ಮಾಡುವಾಗ ಕನ್ನಡ ಅಂತ ಕೇಳಿದಲ್ಲಿ ಇವನೇನು ಹಿಂದಿ ಹಾಡು ಅಂತ ಕೇಳ್ಬೇಕೇನಾ? ಕರ್ನಾಟಕದ ನೆಲದಲ್ಲಿ ಬಂದು ಹಾಡುವಾಗ ಕನ್ನಡ ಗೊತ್ತಿರುವಾಗ, ಕನ್ನಡದಲ್ಲಿ ಸುಮಾರು 100 ಹಾಡುಗಳನ್ನ ಹಾಡಿರುವಾಗ, ಕನ್ನಡದಿಂದ ಬದುಕಿರುವಾಗ, ಕನ್ನಡಿಗರು ಬೆಳೆಸಿರೋದ್ರಿಂದ ಕನ್ನಡದ ಅಭಿಮಾನದಿಂದ ಕೇಳಿದಾಗ ಹಾಡೋದು ಧರ್ಮ ಇವಂದು. ಕರ್ನಾಟಕದಲ್ಲಿ ಅವ್ನು ಮಾಡ್ತಾ ಇದ್ದ ಕಾರ್ಯಕ್ರಮ ಆಡಕ್ ಬಂದಿರೋದು ದುಡ್ಡು ಕೊಟ್ಟಿರೋದಕ್ಕೆ ಅಲ್ವಾ ಆಡಕ್ ಬಂದಿರೋದು. ಹೌದು.
ಅವನೇನು ಪುಸ್ತಕಟ್ಟೆ ಬಂದು ಹಾಡ್ತಾ ಇಲ್ಲ ಇಲ್ಲಿ, ಹ್ಮ್. ರೋಡಲ್ಲಿ ನಿಂತ್ಕೊಂಡು ಹಾಡ್ತಾ ಇಲ್ಲ ಅವನು. ಹ್ಮ್. ದುಡ್ಡು ಕೊಟ್ಟು ಕರ್ಸಿದ್ದಾರೆ, ದುಡ್ಡು ಕೊಟ್ಟು ಟಿಕೆಟ್ ತಗೊಂಡಿದ್ದಾರೆ, ಕನ್ನಡ ಆಡಿ ಅಂತ ಕೇಳ್ತಾರೆ. ಅದು ಹಾಡು ಧರ್ಮ ಒಂದಾಗ್ಬೇಕಾಯ್ತು. ಯಾಕೆಂದ್ರೆ ಹಿಂದಿಯವರು ಅವನ್ನ ಕೈ ಬಿಟ್ಟಾಗ ಕನ್ನಡಿಗರು ಅವನ್ನ ಕೈ ಹಿಡಿದಿದ್ರು. ಹೌದು. ಕನ್ನಡದಲ್ಲಿ ನೂರಾರು ಸಿನಿಮಾಗಳಲ್ಲಿ ನೂರಾರು ಹಾಡುಗಳನ್ನ ಹಾಡ್ದಂತವನು. ಕನ್ನಡಿಗರು ಅವನಿಗೆ ಕರ್ನಾಟಕದ ನೆಲದಲ್ಲಿ ಬದುಕು ಕೊಟ್ಟಿದ್ದಾರೆ. ಕನ್ನಡಿಗರು ಅವನಿಗೆ ಅವನ್ನ ಬೆಳೆಸಿದ್ದಾರೆ. ಅವನಿಗೆ ಲಕ್ಷಾಂತರ ಅಭಿಮಾನಿಗಳು ಕನ್ನಡಿಗರಿದ್ದಾರೆ. ಕೇಳೋದ್ರಲ್ಲಿ ತಪ್ಪಿಲ್ಲ. ಆ ಕನ್ನಡ ಹಾಡಿ ಅಂತ ಹೇಳೋದು ಅವರ ಧರ್ಮವಾಗಿತ್ತು, ಆಡೋದು ಅವನ ಧರ್ಮ ಆಗಿತ್ತು. ಅದು ಬಿಟ್ಟು ಕಾಶ್ಮೀರದ ಘಟನೆಗೆ ಕನ್ನಡಿಗರನ್ನ ಹೋಲಿಕೆ ಮಾಡ್ತಾನೆ. ಯಾವ ಪಾತಕಿಗಳಿಗೆ, ಭಯೋತ್ಪಾದಕರಿಗೆ ಕನ್ನಡಿಗರನ್ನ ಹೋಲಿಕೆ ಮಾಡ್ತಾನೆ ಅನ್ನೋದಾದ್ರೆ ಅವನು ಇನ್ನು ಮೇಲೆ ಕರ್ನಾಟಕದ ನೆಲಕ್ಕೆ ಕಾಲಿಡಬಾರ್ದು. ನಮ್ಗೆ ಇನ್ನೂ ಒಂದ್ ಕರ್ನಾಟಕಕ್ಕೆ ಅವನು ನಾರಾಯಣ್ ಗೌಡ್ರ ಇನ್ನೂ ಒಂದ್ ಅನ್ಸಿದ್ದು, ಓಕೆ ಅಲ್ಲಿ ಉಗ್ರರು ಕೇಳ್ದ ಕನ್ನಡ ಕನ್ನಡ ಅನ್ನೋ ಬದಲು ಏನ್ ಪಾಕಿಸ್ತಾನ್ ಜಿಂದಾಬಾದ್ ಅನ್ಬೇಕಾಯ್ತಾ ಇವನ್ ಪ್ರಕಾರ? ಈಗ ಅದಕ್ಕೊಂದು ಕ್ಲಾರಿಟಿ ಕೊಡ್ಲಿ ಹಾಗಾದ್ರೆ ಇವನು. ಅಲ್ಲ, ಇವನೇನು ಪಾಕಿಸ್ತಾನದವ್ರಿಗೆ ಹುಟ್ಟಿದ್ನ? ಪಾಕಿಸ್ತಾನದವ್ರಿಗೆ ಹುಟ್ಟಿದ್ನ ಇವನು? ಯಾಕೆಂದ್ರೆ ಭಾರತೀಯ, ಇವನು ಒಬ್ಬ ಭಾರತೀಯ. ಅದರಲ್ಲೂ ಕರ್ನಾಟಕದಲ್ಲಿ ಕಾರ್ಯಕ್ರಮ ಕನ್ನಡ ಗೊತ್ತಿದೆ, ಕನ್ನಡ ಹಾಡ್ತಾನೆ, ಕನ್ನಡಿಗರು ಬೆಳೆಸಿದ್ದಾರೆ. ಆಗಿರುವಾಗ ಕನ್ನಡ ಹಾಡಿ ಅಂತ ಕೇಳಿದ್ರೆ ತಪ್ಪೇನಿದೆ? ಅದಕ್ಕೆ ಕಾಶ್ಮೀರದ ಘಟನೆಯನ್ನ ಅಲ್ಲಿ ಅದಕ್ಕೆ ಸೇರಿಸ್ಕೋಬೇಕು, ಅದಕ್ಕೆ ಕನ್ನಡಿಗರನ್ನ ಹೋಲಿಸ್ಬೇಕು. ಏನ್ ಕನ್ನಡಿಗರು ಭಯೋತ್ಪಾದಕರ? ಕನ್ನಡಿಗರನ್ನ ಭಯೋತ್ಪಾದಕರು ಅಂತ ಕರೆದ ಮೇಲೆ ಇವನು ಕರ್ನಾಟಕದ ನೆಲಕ್ಕೆ ಕಾಲಿಡಬಾರ್ದು. ಕನ್ನಡದ ಚಿತ್ರರಂಗದ ನಿರ್ಮಾಪಕರಿಗೆ ಹೇಳ್ತಾ ಇದ್ದೀವಿ, ನೀವು ಅವ್ರನ್ನ ಯಾರನ್ನ ಅಯೋಗ್ಯರನ್ನ ತಂದಿಲ್ಲಿ ಬೆಳೆಸಿ ಅವ್ರನ್ನ ರತ್ನ ಕಂಬಳಿ ಹಾಸಿ ಕೂರ್ಸಿ ಕೊನೆಗೆ ಕನ್ನಡಿಗರನ್ನ, ಕನ್ನಡವನ್ನ, ಕರ್ನಾಟಕವನ್ನ ಬೈದು ಹೋಗ್ತಾರಲ್ಲ ಅಂತ ಮೂರ್ಖರಿಗೆ ಈ ನೆಲದಲ್ಲಿ ಈ ಸಂದರ್ಭಕ್ಕೆ ತಕ್ಕ ಪಾಠ ಕಲಿಸ್ಲಿಲ್ಲ ಅಂದ್ರೆ ನಾಳೆ ಎಲ್ಲಾ ಅಯೋಗ್ಯರು ಇದೇ ಮಾತಾಡ್ತಾರೆ. ಅವನು ಸಾಂಸ್ಕೃತಿಕ ಭಯೋತ್ಪಾದಕ. ಅವನು ಒಬ್ಬ ಭಯೋತ್ಪಾದಕ, ಸಾಂಸ್ಕೃತಿಕ ಭಯೋತ್ಪಾದಕ ಅಂತ ಅವನು ಹೇಳ್ತೀವಿ. ಹಾಗಾಗಿ ಅವನ ಮೇಲೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗ್ತಾ ಇದ್ದೀನಿ, ಕಂಪ್ಲೇಂಟ್ ಕೊಡ್ತೀನಿ. ಹಾಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ಕಂಪ್ಲೇಂಟ್ ಕೊಡ್ತೀನಿ. ಏನಾದ್ರೂ ಕನ್ನಡದ ನಿರ್ಮಾಪಕರು ಕರ್ನಾಟಕ ಕರೆಸಿ ಅವನ್ನೇನಾದ್ರೂ ಹಾಡ್ಸೋದು ಇಲ್ಲ ಯಾರಾದ್ರೂ ಮ್ಯೂಸಿಕಲ್ ನೈಟ್ಗೆ ಕರ್ನಾಟಕ ಕರೆದ್ರೆ ಯಾವ ಕಾರ್ಯಕ್ರಮ, ಯಾವ ಸಿನಿಮಾ ಇಲ್ಲಿ ಓಡಲಿಕ್ಕೆ ಬಿಡಲ್ಲ. ಅಲ್ಲ, ಎಷ್ಟು ಸದರಾಗೋಗ್ಬಿಟ್ಟಿದೀವಿ ನಾರಾಯಣ್ ಗೌಡ್ರೆ ನಾವು. ಅಂದ್ರೆ ಅವ್ನು ಯಾವನೋ ಬತ್ತನ್ ವಿಂಗ್ ಕಮಾಂಡ್ರು, ಅವನೇ ಹಲ್ಲೆ ಮಾಡ್ತಾನೆ, ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲ್ಲೆ ಅಂತಾನೆ, ಅದನ್ನು ತಿರ್ಚುವಂತೆ ಕೆಲಸ ಮಾಡ್ತಾನೆ. ಇವನು ಬರ್ತಾನೆ, ಇಲ್ಲಿ ಕೊಟ್ಟಿರೋದೇ ದುಡ್ಡು ಆಡಪ್ಪ ಅನ್ನೋ ಕಾರಣಕ್ಕೆ. ಆದ್ರೆ ನೋಡಿದ್ರೆ ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾನೆ. ಏನ್ ಎಲ್ಲಿಗೆ ಹೋಗಿ ಕನ್ನಡದ ವಿಚಾರದ ಬಗ್ಗೆ ಇಷ್ಟೊಂದು ಹೃದಯ ವೈಶಾಲ್ಯತೆ ಇರುವಂತದ್ದೇ ಕೆಟ್ಟದು ಅನ್ಸ್ತಾ ಇದೆ. ಅಷ್ಟು ಮಾತನಾಡಿದ್ರು ಅಲ್ಲಿನ ಜನ ಸುಮ್ಮನೆ ಕೇಳಿಸ್ಕೊಂಡು ಕೂತಿದ್ರಲ್ಲ, ಅದು ಆಶ್ಚರ್ಯ ನಮ್ಗೆ. ಉಪಯೋಗಪಡಿಸ್ಕೋತಾರೆ ಕನ್ನಡಿಗರು, ಭಾರಿ ಒಳ್ಳೆಯವರು, ಏನ್ ಮಾತಾಡಿದ್ರು ಸಹಿಸ್ಕೊಳೋ ಗುಣ ಕನ್ನಡಿಗರಿಗಿದೆ ಅಂತ ಹೇಳಿ ಇಲ್ಲಿ ಬಂದು ಉಂಡು ತಿಂದು ಮೆರೆದವರೆಲ್ಲ ಕನ್ನಡಿಗರನ್ನ ಬೈತಾರೆ, ಕನ್ನಡವನ್ನ ಬೈದ್ಬಿಟ್ಟು ಹೋಗ್ತಾರೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಕನ್ನಡಿಗರು ಇನ್ನೂ ಎಚ್ಚೆತ್ಕೊಡದೆ ಹೋದ್ರೆ, ಜಾಗೃತರಾಗದೆ ಹೋದ್ರೆ ಭಾರಿ ಕಷ್ಟ ಆಗುತ್ತೆ. ಯಾಕಂದ್ರೆ ಇವತ್ತು ಕನ್ನಡದಲ್ಲಿ ಯಾರು ಕೊರತೆ ಇಲ್ಲ. ಇವನ ಅಪ್ಪನಂತ ಗಾಯಕರು ಇವತ್ತು ಕನ್ನಡದಲ್ಲಿ ಅಗಾಧವಾದಂತ ಗಾಯಕರುಗಳಿದ್ದಾರೆ. ಇಡೀ ವಿಶ್ವದಲ್ಲಿ ಹೋಗಿ ಕನ್ನಡಿಗರು ಹಾಡ್ಕೊಂಡು ಬರ್ತಾರೆ. ಅಂತ ಗಾಯಕರು ಬಿಟ್ಟು ಇವರು ಯಾವನ ಬಾಂಬೆಯಿಂದ ಕರೆಸಿ ಇಲ್ಲಿ ಕನ್ನಡಿಗರಿಗೆ ಅವಮಾನ ಮಾಡ್ತಾರೆ. ಹಾಗಾಗಿ ನಮ್ಮಲ್ಲಿ ದೊಡ್ಡ ಪ್ರತಿಭೆಗಳಿದಾವೆ, ನಮ್ಮಲ್ಲಿ ಅಗಾಧವಾದಂತ ಗಾಯಕರಿದ್ದಾರೆ. ಯಾರಿಗೇನು ಕಡಿಮೆ ಇಲ್ಲ ಇವತ್ತು ಕರ್ನಾಟಕದಲ್ಲಿ ಗಾಯಕರು. ಅವರಿಗೆ ಹೆಚ್ಚಿನ ಅವಕಾಶ ಕೊಡಬೇಕು ಅಂತ ನಾನು ಎಲ್ಲರನ್ನು ಒತ್ತಾಯಿಸ್ತೀನಿ. ಇಂಥ ನಾಯಿನರಿಗಳನ್ನ ಕರ್ನಾಟಕಕ್ಕೆ ಅಲ್ಲ, ನೀವು ಒತ್ತಾಯ ಮಾಡೋದಿರ್ಲಿ, ನಿರ್ಧಾರ ಮಾಡ್ಬೇಕು ನಾರಾಯಣ್ ಗೌಡ್ರೆ. ಚಲನಚಿತ್ರರಂಗದವರೇ ನಿರ್ಧಾರ ಮಾಡ್ಬೇಕು. ಅಭಿಮಾನ ಅನ್ನುವಂಥದ್ದು ಇದ್ರೆ, ಉಳ್ದಿದ್ರೆ ಇವನಿಗಿನ್ನ ಕನ್ನಡ ಇಂಪಾರ್ಟೆಂಟು ಅನ್ನುವಂಥದ್ದೇ ಇಂಪಾರ್ಟೆಂಟ್ ಆಗಿದ್ರೆ ಅವರೇ ಒಂದು ಡಿಸಿಷನ್ ಕೈಗೊಳ್ಬೇಕು. ಇವನ್ ಬೇಡಪ್ಪ ನಮ್ಗೆ ಕ್ಷಮೆ ಕೇಳೋವರೆಗೂ ಅಂತ. ಹೌದು, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಕನ್ನಡ ಚಲನಚಿತ್ರ ನಿರ್ಮಾಪಕರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಅವನ್ನ ಮತ್ತೆ ಸಿನಿಮಾಗಳಲ್ಲಿ ಕರೆದು ನಾರಾಯಣ್ ಗೌಡ್ರೆ ನೀವು ಕಂಪ್ಲೇಂಟ್ ಕೊಡಕ್ ಹೋಗ್ತಿರಲ್ಲ, ಆ ಸಂದರ್ಭದಲ್ಲಿ ಬರ್ತೀವಿ ನಾವು ಕೂಡ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೆಕ್ಸ್ಟ್ ಪಡ್ಕೊಳ್ತಾ ಹೋಗ್ತೀವಿ. ಧನ್ಯವಾದ ನಾರಾಯಣ್ ಗೌಡ್ರೆ, ನ್ಯೂಸ್ 18 ಜೊತೆ ಮಾತನಾಡಿದ